ಧೈರ್ಯ ಕಳ್ಕೊಳ್ಬೇಡಿ ಅಮ್ಮ. ನೀವು ಗಟ್ಟಿಯಾಗಿ ಇರ್ಬೇಕು. ಈಗ ಈ ತರ ಆಗ್ಬಾರ್ದಾಗಿತ್ತು. ಇದು ತುಂಬಾ ಒಂದು ನಿಮ್ ಜೊತೆ ಇರ್ತಾರ, ನಿಮ್ಗೆಲ್ಲದಕ್ಕೂ ಅದ ಇದು ಮಾಡ್ಕೊಳ್ಬೇಡಿ ಅಮ್ಮ. ನಾವ್ ಎಲ್ಲರೂ ನಿಮ್ ಜೊತೆ ಇದ್ದೇವೆ, ಊರವ್ರು ಎಲ್ಲರೂ ನಿಮ್ ಜೊತೆ ಇದ್ದಾರೆ, ನಿಮ್ ಮಕ್ಕಳು ಸಹ ನಿಮ್ ಜೊತೆ ಇದ್ದಾರೆ. ಧೈರ್ಯ ಇದು ಮಾಡ್ಕೊಳ್ಬೇಡಿ ಅಮ್ಮ. ನಮ್ ಕೈಲಿ ಆಗಿದ್ದು ಏನೀಗ ಮಾಡ್ತೇವೆ. ಈ ತರ ಆಗ್ಲಾರ್ದೆ ಇರೋ ತರ ಮಾಡ್ಬೇಕಿತ್ತು ನಾವು. ಆಮೇಲೆ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಂದೊಂದು 2.5 ಲಕ್ಷ ಸಾಲ ಇದೆ. ಆಮೇಲೆ ಇಲ್ಲಿ ಇದರಲ್ಲಿ ಖಾಸಗಿಯಾಗಿ ಒಂದು 12 ಲಕ್ಷ ಸಾಲ ಮಾಡಿದೆ. ಹಿಂಗಾಗಿ ಮುಂದೆ ಉತ್ಪನ್ನ ಇಲ್ಲ ಅವ್ರಿಗೆ ಏನಂತ ಹೇಳ ವಿಡಿಯೋ ಮಾಡ್ಕೊತ ನೋಡ್ರಿ ಊರಾಗ ನೋಡ್ರಿ 9 ಬಸವಪಟ್ಟಣ ಗ್ರಾಮದಲ್ಲಿ ಮರಪ್ಪ ಬರ್ಮಾ ಎನ್ನುವಂತ ಒಬ್ಬ ರೈತ ಸುಮಾರು ಇವತ್ತ 4 ಎಕರೆ 2 ಕಡೆ ಅಲ್ಲ 5 ಎಕರೆ 2 ಕಡೆ ಸುಮಾರು 1,25,000 1,25,000 ಈ ರೀತಿಯಾಗಿ 2.5 ಲಕ್ಷ ರೂಪಾಯಿ ಬೇರೆಯವರ ಒಂದು ಹೊಲ ಕಡದು ಹಾಕೊಂಡನ. ಇವೆಲ್ಲ ಈ ಕಡೆ ನೋಡ್ತಾ ಇದ್ದೀರಿ, ಪೂರಾ ಸಂಪೂರ್ಣವಾಗಿ ಅವ್ರ ಬೆಳೆ ಎಲ್ಲ ನೀರಾಗ ನಿಂತದ. ಆ ನೀರಾಗ ನಿಂತಂಥ ಬೆಳೆ ನೋಡಿ ಆತಂಕಗೊಂಡು ಇವತ್ತಿನ ದಿವಸ ಬೆಳಗಿನ ಜಾವ ಅವ ಇದೇ ಭೀಮಾ ನದಿಯಲ್ಲಿ ಇವತ್ತ ಜೀವವನ್ನು ಕಳ್ಕೊಂಡಿದ್ದಾನ. ಒಬ್ಬ ರೈತನಿಗೆ ಈಗಾಗಲೇ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕೂಡ ಸಾಲ ಇದೆ ಮತ್ತು ವೈಯಕ್ತಿಕವಾಗಿಯೂ ಕೂಡ ಖಾಸಗಿ ಸಾಲನೂ ಕೂಡ ಇದೆ. ಆದ್ದರಿಂದ ಭಯಗೊಂಡು ಆತಂಕಗೊಂಡು ರೈತ ಇವತ್ತಿನ ದಿವಸ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನನ್ನ ಜೀವನ ಮಾಡಬೇಕೆನ್ನುವಂಥ ಒಂದು ಸ್ವಾಭಿಮಾನಿ ಕಂಜಿ ಇವತ್ತು ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅತ್ಯಂತ ನೋವಿನ ಸಂಗತಿ. ಯಾಕಂತ ಹೇಳಿದ್ರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸತತವಾಗಿ ಸುಮಾರು 2 ತಿಂಗಳಿಂದ ಭಾರೀ ಮಳೆ ಸುರಿಯುತ್ತಿರೋದ್ರಿಂದ ಇವತ್ತೆಲ್ಲ ಹಡಗುಗಳು ನೀರಾಗಿ ನಿಂತಾವ. ಭೀಮಾ ನದಿ ಪ್ರವಾಹದಿಂದ ಇವತ್ತೆಲ್ಲ ನೀವು ನೋಡ್ತಾ ಇದ್ದೀರಿ. ಈ ಕಡೆ ಎಲ್ಲ ನೋಡ್ರಿ, ಆಜುಬಾಜು ಕೂಡ ನೀವು ನೋಡ್ಬೋದು. ಈ ಕಡೆ ಆಜುಬಾಜು ನೋಡಿದ್ರೆ ಪೂರಾ ಟೊಂಕಮಠ ನೀರಾಗಿ ನಿಂತಾವ ಬೆಳೆಗಳೆಲ್ಲ. ಏನು ಈ ರೀತಿಯಾಗಿ ಇವತ್ತಿನ ದಿವಸ ಬೆಳೆ ನೀರಿನಾಗ ನಿಂತಂಥ ಸಂದರ್ಭದಲ್ಲಿ ಆತಂಕಗೊಂಡಂಥ ರೈತ ಇವತ್ತ ಬೆಳಗ್ಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆ ಒಂದು ಆತ್ಮಹತ್ಯೆ ಮಾಡಿಕೊಂಡಂಥ ಕುಟುಂಬ ಇವತ್ತ ಬೀದಿ ಪಾಲಾಗ್ಯದ. ಈ ಬಗ್ಗೆ ನಾವು ಸುಮಾರು 1 ತಿಂಗಳಿಂದ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾನೆ ಇದ್ದೀವಿ. ಏನು ಸರ್ಕಾರ ಏನು ರೈತರ ನೆರವಿಗೆ ಬರಬೇಕು, ಅವರ ಗ್ರಾಮಗಳಿಗೆ ಹೋಗಬೇಕು, ನೀವು ಧೈರ್ಯ ತುಂಬಬೇಕು. ಏನು ಸಾಕಷ್ಟು ಖರ್ಚು ವೆಚ್ಚಗಳು ಮಾಡಿ ಬೆಳೆದಂಥ ಬೆಳೆಗಳು ಏಕಾಏಕಿಯಾಗಿ ಸಂಪೂರ್ಣವಾಗಿ ಕೊಚ್ಚಿ ಹೋಗೋದ್ರಿಂದ ಇವತ್ತ ಎಲ್ಲ ರೈತರ ಪರಿಸ್ಥಿತಿನೂ ಕೂಡ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ನಾವು ಸಾಕಷ್ಟು ಹೋರಾಟಗಳು ಮಾಡುವ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದೀವಿ. ಆದ್ದರಿಂದ ಸರ್ಕಾರ ಈ ವಿಷಯ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಇದು ಶುರುವಾತದ. ನಿನ್ನೆ ಕೂಡ ನಂದೂರು ಗ್ರಾಮದಲ್ಲಿ ಇದೇ ರೀತಿಯಾಗಿ ಸುಮಾರು 1.5 ಲಕ್ಷದ ಎತ್ತು ಕೂಡ ಸತ್ತು ಹೋಯಿತು. ಇವತ್ತು 2ನೇದಾಗಿ ನಮ್ಮ ರೈತ ಇವತ್ತ ಈ ಒಂದು ಸಾಲದ ಬಾಧೆಗೆ ಅಂಜಿ ಅವ ಬೆಳೆ ಮುಂದೆ ಏನು ಫಸಲು ಬರಲ್ಲ ಅಂತ ತಿಳ್ಕೊಂಡು ಇವತ್ತು ಅವನ ಹತ್ತಿ ಸಂಪೂರ್ಣವಾಗಿ ನಾಶ ಆಗಿರೋದ್ರಿಂದ
ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆದ್ದರಿಂದ ಮೊನ್ನೆ ಜಿಲ್ಲಾಧಿಕಾರಿಗಳು ಇವತ್ತು ಕೂಡಲೇ ಸ್ಥಳಕ್ಕೆ ಬರಬೇಕು. ಸ್ಥಳಕ್ಕೆ ಬಂದು ಆ ರೈತರ ಸಂಪೂರ್ಣ ಸಾಲವನ್ನು ಕೂಡ ಮನ್ನಾ ಮಾಡಬೇಕು ಮತ್ತು ಅವನಿಗೆ ಮತ್ತು ಅವನ ಕುಟುಂಬಕ್ಕೆ ಇವತ್ತ ಸುಮಾರು 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಅಂದಾಗ ಮಾತ್ರ ಮುಂದಿನ ದಿನಗಳಲ್ಲಿ ರೈತ ಬದುಕಲಿಕ್ಕೆ ಸಾಧ್ಯ ಆಗ್ತದ. ಇಲ್ಲ ಅಂದ್ರೆ ಇದೇ ರೀತಿಯಾಗಿ ಒಂದು ಸರಣಿ ಆತ್ಮಹತ್ಯೆಗಳು ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾವ. ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮೊನ್ನೆ ಪ್ರತ್ಯೇಕ ಸಮಯವನ್ನು ತೆಗೆದುಕೊಂಡು ನಾವು ಮನವಿ ಪತ್ರ ಕೊಟ್ಟಂತ ಸಂದರ್ಭದಲ್ಲಿ ಸರಣಿಯ ಮುಂದೆ ಆತ್ಮಹತ್ಯೆಗಳು ಆಗ್ತಾವ ಅನ್ನುವಂತ ಮಾತನ್ನು ಹೇಳಿದಾಗ ನೀವು ಯಾರು ಧೈರ್ಯ ಪಡಬೇಡ್ರಿ, ಧೈರ್ಯ ಬಿಡಬೇಡ್ರಿ, ನಾವೆಲ್ಲ ನಿಮ್ ಜೊತೆ ಇರ್ತೀವ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಒಂದು 48 ಗಂಟೆ ಆಗಿಲ್ಲ ಇವತ್ತ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋಣ. ಇದಕ್ಕೆ ಯಾರು ಜವಾಬ್ದಾರರು, ಇದಕ್ಕೆ ಯಾರು ಕಾರಣರು? ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾಗಬಾರ್ದು. ಕೂಡಲೇ ಇವತ್ತ ಜಿಲ್ಲಾಡಳಿತ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ರೈತ ಮುಖಂಡರ ಸಭೆಯನ್ನು ಕರಿಬೇಕು. ರೈತರ ಸಭೆಯನ್ನು ಕರೆದು ಹಳ್ಳಿಗೆ ಹೋಗಿ ನೀವು ಅವರಿಗೆ ಧೈರ್ಯ ತುಂಬುವಂತ, ಅವರಿಗೆ ಪರಿಹಾರ ಕೊಡುವಂತ, ಅವರಿಗೆ ಸಾಂತ್ವನ ಹೇಳುವಂತ ಕೆಲಸ ಮಾಡಬೇಕು. ಅಂದಾಗ ಮಾತ್ರ ಇವರು ನಿಲ್ತಾವ, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಿಲ್ಲಲ್ಲ. ಆದ್ರಿಂದ ಈ ಕೂಡಲೇ ಇವತ್ತು ನೀವು ನೋಡ್ರಿ, ನಿಮ್ಗೆ ಕಾಣಿಸ್ತದ ಇಂಥ ಏನು ಭಯಾನಕವಾದಂತ ಇದರಲ್ಲಿ ಅವ ರೈತ ಬಿದ್ದು ಇವತ್ತ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇವೆಲ್ಲ ಬೆಳೆಗಳೆಲ್ಲ ನೀರಾಗಿ ನಿಂತಾವ. ಆದ್ದರಿಂದ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ನೀವು ಕೂಡಲೇ ಸ್ಥಳಕ್ಕೆ ಬರ್ರಿ, ಆ ರೈತರ ನೋವಿಗೆ ಸ್ಪಂದಿಸ್ರಿ, ಅವರಿಗೆ ಪರಿಹಾರ ಕೊಡುವಂತ ಕೆಲಸ ಮಾಡಬೇಕು. ಜನಪ್ರತಿನಿಧಿಗಳು ಕೂಡ ಇವತ್ತಿನ ದಿವಸ ಇಲ್ಲಿ ಬರಬೇಕು. ಅವರಿಗೆ ಈ ಎಲ್ಲ ವಿಷಯ ಸುಮಾರು 2 ತಿಂಗಳವರೆಗೆ ಈ ರೀತಿಯಾಗಿ ಮಳೆ ಹೊಡೆದ್ರು ಕೂಡ ಇವತ್ತ ಇಲ್ಲಿರುವಂತ ಶಾಸಕರು ಕೂಡ ಯಾವ ಹಳ್ಳಿಗೆ ಭೇಟಿನೂ ಕೊಡಲಿದೆ ಅರ್ಧನೆ, ಯಾವ ಹಳ್ಳಿಗೆ ಹೋಗ್ಲಾರ್ದನೆ ರೈತರಿಗೆ ಧೈರ್ಯ ಹೇಳಿಲ್ಲ ಅಂದ್ರೆ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಆತಂಕಗಳು ಹೆಚ್ಚಾಗ್ತವ. ಅದಕ್ಕೆ ಸರ್ಕಾರ ಇವತ್ತು ಮುತುವರ್ಜಿ ವಹಿಸಬೇಕು. ಇಲ್ಲಿ ಒಂದು ಪರಿಹಾರವನ್ನು ಕೊಡುವಂತ ನಿಟ್ಟಿನಲ್ಲಿ ರೈತರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಎನ್ನುವಂತ ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ ಪಾಪ ಅವ್ರ ಕೈಲಿ ಏನ್ ಮಾಡಕ್ ಆಗಲ್ಲ. ಅವರು ಕಂದಾಯ ಇಲಾಖೆದ ಅವರು ಕೂಡ ಅನ್ನುವಂತ ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ. ಈ ಒಂದು ನಾವು ಲೈವ್ ಮಾಡೋದಂತ ವಿಡಿಯೋ ನೀವು ನೋಡಿ ದಯವಿಟ್ಟು ಇಲ್ಲಿ ಬರಬೇಕು. ಅಲ್ಲಿವರೆಗೆ ಕೂಡ ನಾವು ಬಾಡಿ ಇಲ್ಲೇ ಇರ್ತದೆ. ಯಾಕ ಮುಂದೆ ಬೇರೆ ರೈತನು ಕೂಡ ಸತ್ತಂತ ಜೀವ ಇವತ್ತ ಹೊಳೆ ತೊಗೊಳಕ್ಕಾಗಲ್ಲ. ಆದ್ರೆ ಮತ್ತೆ ಮತ್ತೊಬ್ಬ ರೈತ ಈ ರೀತಿ ಆಗ್ಬಾರ್ದು ಅನ್ನುವಂತ ಒಂದು ಕಳಕಳಿ ಇದೆ. ಆದ್ದರಿಂದ ಜಿಲ್ಲಾಡಳಿತ ಕೂಡಲೇ ಇಲ್ಲಿ ಧಾವಿಸಬೇಕು. ಇದು ಸಮಸ್ಯೆ ಬಗೆಹರಿಸಬೇಕು. ಮುಂದೆ ಕೂಡ ಇಂಥ ಎನ್ನುವಂತ ವಿನಂತಿಯನ್ನು ರೈತರ ಪರವಾಗಿ ಮತ್ತು ನಮ್ಮೆಲ್ಲ ಹಿರಿಯರ ಪರವಾಗಿ ಇವತ್ತು ನಮ್ಮ ಬಸವಪಟ್ಟಣದ ಎಲ್ಲರೂ ಕೂಡ ನಾವೆಲ್ಲ ವಿನಂತಿ ಮಾಡ್ತೀವಿ. ಸಮಯ ಆಗಲ್ಲಕ್ಕ ನೀವು ಬಂದು ಇದಕ್ಕೊಂದು ತಾರೀಕಿಗೆ ಮಾಡಬೇಕನ್ನುವಂತ